ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 133ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ, ದೇವತೆಗಳಿಗೆ ಮಹಾದೇವನ ಅಭಯದಾನ, ಅದ್ಭುತವಾದ ರಥದ ನಿರ್ಮಾಣ, ಚೈತ್ರ ಯಾತ್ರಾ ವರ್ಣನ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾನೆ, 6 ಋತುಗಳಿಂದ ಕೂಡಿದ ಸಂವತ್ಸರವು ಬಿಲ್ಲಾಯಿತು. ಮುಪ್ಪಿನ ಸಂಬಂಧವೇ ಇಲ್ಲದ ಆ ಪಾರ್ವತೀದೇವಿಯೇ ಬಲವಾದ ಹೆದೆಯಾದಳು. ಭಗವಂತನಾದ ರುದ್ರನೇ ಕಾಲಸ್ವರೂಪನು. ಅವನನ್ನು ಸಂವತ್ಸರವೆಂದು ಹೇಳುತ್ತಾರೆ. ಆ ಮಹಾಕಾಲನು ಹೀಗೆ ಬಿಲ್ಲಿನ ರೂಪವನ್ನು ತಳೆದುದರಿಂದ ಕಾಲರಾತ್ರಿಯೂ ಜರಾರಹಿತಳೂ ಆದ ಪಾರ್ವತಿಯು ಅದರ ಹೆದೆಯಾದಳು. ಆ ಧನುಸ್ಸಿನ ಸಹಾಯದಿಂದ ಪರಮೇಶ್ವರನು ತ್ರಿಪುರವನ್ನು ಅವುಗಳಲ್ಲಿ ಅಡಗಿದ್ದ ಸಕಲ ಜಂತುಗಳೊಡನೆ ಸುಟ್ಟನು. ಅದಕ್ಕೆ ಹೂಡಿದ ಬಾಣವು ವಿಷ್ಣು, ಸೋಮ, ಅಗ್ನಿಗಳೆಂಬ ಮೂವರು ದೇವತೆಗಳ
ಸ್ವರೂಪದಿಂದಿತ್ತು. ಅಗ್ನಿಯು ಬಾಣದ ಮುಖವು, ಅಂಧಕಾರ ನಿವರ್ತಕನಾದ ಸೋಮನು ಮೊನೆಯೂ ಆದರು. ಸಕಲ ತೇಜೋಮಯನಾದ ವಿಷ್ಣುವು ಅದರ ತೇಜಸ್ಸಾಗಿ ನಿಂತನು. ವೀರ್ಯವು ಹೆಚ್ಚಲೆಂದು, ತೇಜಸ್ಸು ಸ್ಥಿರವಾಗಿರಲೆಂದು ನಾಗರಾಜನಾದ ವಾಸುಕಿಯು ಆ ಬಾಣದಲ್ಲಿ ತೀಕ್ಷ್ಣವಾದ ವಿಷವನ್ನು ಬಿಟ್ಟನು. ದೇವತೆಗಳು ದಿವ್ಯ ಪ್ರಭಾವದಿಂದ ಇಂತಹ ಅದ್ಭುತವಾದ ರಥವನ್ನು ನಿರ್ಮಿಸಿ ಲೋಕೇಶ್ವರನಾದ ರುದ್ರನ ಬಳಿಗೆ ಹೋಗಿ ಹೀಗೆಂದರು: ಶತ್ರುಗಳಾದ ದೈತ್ಯರನ್ನು ಜಯಿಸಬಲ್ಲ ರಥವನ್ನು ನಾವು ರಚಿಸಿದ್ದೇವೆ. ಇಂದ್ರಾದಿ ದೇವತೆಗಳನ್ನು ಕಷ್ಟದಿಂದ ಪಾರು ಮಾಡಲು ಇದು ಸಹಕಾರಿಯಾಗಿದೆ. ಶಂಕರನು ಸರಿಯೆಂದು ದೇವತೆಗಳನ್ನು ಶ್ಲಾಘಿಸಿ ಮೇರು ಶಿಖರಾಕಾರವೂ ತ್ರೈಲೋಕ್ಯಮಯವೂ ಆದ ಆ ರಥವನ್ನು ನೋಡಿದನು. ತೇರನ್ನು ಮತ್ತೆ ಮತ್ತೆ ನೋಡಿ ಸರಿಯೆಂದು ಅಡಿಗಡಿಗೆ ಹೊಗಳಿ ಮಹಾದೇವನು ಇಂದ್ರಾದಿ ದೇವತೆಗಳಿಗೆ ತಾನೇ ಹೀಗೆ ಹೇಳಿದನು: ಓ ದೇವಶ್ರೇಷ್ಠರಿರ, ನನಗಾಗಿ ನೀವು ಈ ದಿವ್ಯ ರಥವನ್ನೇನೋ ನಿರ್ಮಿಸಿದಿರಿ. ಇನ್ನು ಇದಕ್ಕೆ ಅನುರೂಪನಾದ ಸಾರಥಿಯೊಬ್ಬನನ್ನು ಬೇಗನೆ ಏರ್ಪಡಿಸಿ. ಈಶ್ವರನು ಹೀಗೆ ಹೇಳಲು ದೇವತೆಗಳಿಗೆ ಬಾಣದಿಂದ ಚುಚ್ಚಿದಂತಾಯಿತು. ಸಾರಥಿಯನ್ನು ಗೊತ್ತು ಮಾಡುವುದು ಹೇಗೆಂದು ಅವರು ಬಹಳ ಚಿಂತೆಗೊಳಗಾದರು. ಚಕ್ರಧಾರಿಯಾದ ವಿಷ್ಣುವನ್ನು ಬಿಟ್ಟರೆ ಮಹಾದೇವನಿಗೆ ತಕ್ಕ ಸಾರಥಿಯಾಗಬಲ್ಲ ದೇವನು ಮತ್ತಾರಿರುವನು? ಅವನೂ ಸಹ ಈತನ ಬಾಣದಲ್ಲೇ ನೆಲೆಸಿರುವನು. ಪರ್ವತವು ಅಡ್ಡಲಾಗಿ ಸಿಕ್ಕಿದಾಗ ಗಾಡಿಯನ್ನೆಳೆಯಲಾರದೆ ನಿಟ್ಟುಸಿರನ್ನು ಬಿಡುವ ಎತ್ತುಗಳಂತೆ ದೇವತೆಗಳೆಲ್ಲರೂ ಪೇಚಾಡುತ್ತ ಇದರಿಂದ ಪಾರಾಗುವುದು ಹೇಗೆ ಎಂದು ತಮ್ಮಲ್ಲೇ ಹೇಳಿಕೊಂಡರು. ಲೋಕರಕ್ಷಕನಾದ ಮಹಾದೇವನ ಅಪ್ಪಣೆಯ ಹೊರೆಯನ್ನು ಹೊತ್ತ ದೇವತೆಗಳನ್ನು ನೋಡಿ ಎಲ್ಲರ ಹಿರಿಯನಾದ ಬ್ರಹ್ಮನು ನಾನೇ ಸಾರಥಿಯಾಗುವೆನು ಎಂದು ಹೇಳಿ ಕುದುರೆಗಳ ಕಡಿವಾಣವನ್ನು ಹಿಡಿದುಕೊಂಡನು. ಬ್ರಹ್ಮನು ಕೈಯಲ್ಲಿ ಚಾವಟಿಯನ್ನು ಹಿಡಿದು ಸಾರಥಿಯಾದುದನ್ನು ಕಂಡು ದೇವತೆಗಳು ಗಂಧರ್ವರು ಗಟ್ಟಿಯಾಗಿ ಸಿಂಹನಾದ ಮಾಡಿದರು. ಭಗವಂತನಾದ ವಿಶ್ವೇಶ್ವರನೂ ಸಹ ಬ್ರಹ್ಮನು ತೇರಿನಲ್ಲಿ ಕುಳಿತಾಗ ತಕ್ಕ ಸಾರಥಿ ಸಿಕ್ಕಿದನು ಎನ್ನುತ್ತಾ ರಥವನ್ನೇರಿದನು. ಈಶ್ವರನು ತೇರನ್ನು ಹತ್ತಲು ಅವನ ಭಾರದಿಂದ ಬಳಲಿ ಕುದುರೆಗಳು ಮಂಡಿಯೂರಿಕೊಂಡು ನೆಲದಲ್ಲಿ ಬಿದ್ದು ಧೂಳನ್ನು ಕುಡಿದವು. ಕುದುರೆಗಳ ರೂಪದಲ್ಲಿದ್ದ ವೇದಗಳು ಭಯದಿಂದ ಗಾಬರಿಗೊಂಡದ್ದನ್ನು ಕಂಡು ಮಹಾದೇವನು ಕಷ್ಟದಿಂದ ದುಃಖಿಸುತ್ತಿರುವ ಪಿತೃಗಳನ್ನು ಸತ್ಪುತ್ರನು ಹಿಡಿದು ಎತ್ತುವಂತೆ ಎತ್ತಿದನು. ಬಳಿಕ ರಣಭಯಂಕರವಾದ ಸಿಂಹನಾದವು ಮತ್ತೆ ಆಯಿತು. ದೇವತೆಗಳ ಜಯಕಾರವು ಸಮುದ್ರ ಘೋಷಕ್ಕೆ ಸದೃಶವಾಯಿತು. ವರಪ್ರದನಾದ ಬ್ರಹ್ಮದೇವನು ಓಂಕಾರ ರೂಪವಾದ ಆ ಚಾವಟಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಕುದುರೆಗಳು ವೇಗವಾಗಿ ಹೋದಂತೆಲ್ಲ ಅವುಗಳಿಗೆ ಉತ್ತೇಜನವನ್ನು ಕೊಡುತ್ತಿದ್ದನು. ಆಕಾಶವನ್ನು ನುಂಗುವಂತೆಯೂ ಭೂಮಿಯನ್ನು ಅಪಹರಿಸುವಂತೆಯೂ ಕುದುರೆಗಳು ಉಸಿರ್ಗರೆವ ಹಾವುಗಳಂತೆ ಬಾಯಿಯಿಂದ ನಿಟ್ಟುಸಿರು ಬಿಡುತ್ತಿದ್ದವು. ಈಶ್ವರನು ಹೇಳಿದಂತೆ ಬ್ರಹ್ಮನು ಕುದುರೆಗಳನ್ನು ಅಟ್ಟಲು ಅವು ಮಹಾವೇಗಶಾಲಿಗಳಾಗಿ ಪ್ರಳಯಕಾಲದ ವಾಯುವಿನಂತೆ ನಡೆದವು. ಶಂಕರನ ಅಪ್ಪಣೆಯಂತೆ
ನಂದಿಕೇಶ್ವರನು ದೊಡ್ಡ ಬಾವುಟವನ್ನು ಹಾರಿಸುವುದಕ್ಕಾಗಿ ಏರ್ಪಡಿಸಿದ್ದ ಉತ್ತಮವಾದ ಧ್ವಜಸ್ತಂಭವನ್ನು ಹತ್ತಿ ಕುಳಿತನು. ಸೂರ್ಯನಂತೆ ತೇಜೋಯುಕ್ತರಾದ ಶುಕ್ರ ಬೃಹಸ್ಪತಿಗಳು ಮಹೇಶ್ವರನಿಗೆ ಪ್ರಿಯವಾಗಲೆಂದು ದಂಡಹಸ್ತರಾಗಿ ರಥದ ಚಕ್ರದಲ್ಲಿ ಕುಳಿತು ರಕ್ಷಿಸುತ್ತಿದ್ದರು. ಮಹಾವಿಷ್ಣುವಿಗೆ ಶಯನವೆನಿಸಿದ ಪೂಜ್ಯನಾದ ಆದಿಶೇಷನು ಲೆಕ್ಕವಿಲ್ಲದಷ್ಟು ಕೈಗಳನ್ನು ತಾಳಿ ಬಾಣಗಳನ್ನು ಹಿಡಿದು ಶತ್ರುಗಳಿಂದ ಅಪಾಯವಾಗದಂತೆ ರಥವನ್ನು ರಕ್ಷಿಸುತ್ತಿದ್ದನು. ಯಮನು ತಡಮಾಡದೆ ಉಗ್ರವಾದ ಮಹಿಷವನ್ನು, ಕುಬೇರನು ಪಲ್ಲಕ್ಕಿಯನ್ನು, ದೇವೇಂದ್ರನು ಐರಾವತವನ್ನು ಏರಿ ಬಂದರು. ಹೀಗೆಯೇ ವರಪ್ರದನಾದ ಕುಮಾರಸ್ವಾಮಿಯು ಕಿನ್ನರನಂತೆ ಕೂಗುತ್ತಾ 100 ಗರಿಗಳಿಂದ ಮೆರೆವ ನವಿಲನ್ನೇರಿ ಕುಳಿತು ತನ್ನ ತಂದೆಯ ರಥಕ್ಕೆ ಕಾವಲಾಗಿದ್ದನು. ಭಗವಂತನಾದ ನಂದಿಕೇಶ್ವರನು ತೇಜೋಯುಕ್ತನಾಗಿ ಶೂಲವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಳಯ ಕಾಲದ ಯಮನಂತೆ ಭಯಂಕರನಾಗಿ ಪಕ್ಕಗಳಲ್ಲಿಯೂ ಹಿಂದುಗಡೆಯಲ್ಲಿಯೂ ತೇರನ್ನು ಕಾಯುತ್ತಿದ್ದನು. ಕಾಳ್ಗಿಚ್ಚಿನ ಉರಿಯೆದ್ದ ಬೆಟ್ಟಗಳಂತಿರುವ ಪ್ರಮಥ ಗಣಗಳು ಅಗ್ನಿಯಂತೆ ಕಾಂತಿಯುಕ್ತರಾಗಿ ಸಾಗರವನ್ನು ಮೊಸಳೆಗಳು ಅನುಸರಿಸುವ ಹಾಗೆ ಈಶ್ವರನ ರಥದ ಹಿಂದೆ ನಡೆದರು. ಭೃಗು, ಭರದ್ವಾಜ, ವಸಿಷ್ಠ, ಗೌತಮ, ಕ್ರತು, ಪುಲಸ್ತ್ಯ, ಪುಲಹ, ಮರೀಚಿ, ಅತ್ರಿ, ಪೂಜ್ಯನಾದ ಆಂಗಿರಸ, ಪರಾಶರ ಮತ್ತು ಅಗಸ್ತ್ಯ ಮುಂತಾದ ಮಹರ್ಷಿಗಳು ವಿವಿಧವಾದ ಸ್ತುತಿ ವಚನಗಳಿಂದ ಉತ್ಪತ್ತಿರಹಿತನೂ ಅಜೇಯನೂ ಆದ ಈಶ್ವರನನ್ನು ಸ್ತೋತ್ರ ಮಾಡಿದರು. ವಿಚಿತ್ರ ಭೂಷಣಗಳಿಂದ ಅಲಂಕೃತವಾಗಿ ಮೇರು ಪರ್ವತ ಸದೃಶವಾದ ಆ ರಥವು ರೆಕ್ಕೆಗಳುಳ್ಳ ಬೆಟ್ಟದಂತೆ ಆಕಾಶದಲ್ಲಿ ಹೋಗುತ್ತಿದ್ದಿತು. ಆನೆ, ಬೆಟ್ಟ, ಸೂರ್ಯ ಮತ್ತು ಮೇಘಗಳಿಗೆ ಸಮಾನರಾದ ಪ್ರಮಥ ಗಣಗಳು ಮಳೆಯ ಮೋಡದಂತೆ ಅಬ್ಬರಿಸುತ್ತಾ ಈಶ್ವರನಿಂದ ರಕ್ಷಿತವಾದ ಆ ದಿವ್ಯ ರಥದ ಸುತ್ತಲೂ ದರ್ಪದಿಂದ ನಡೆದರು. ಪ್ರಮಥ ಗಣಗಳು ಸಿಡಿಲು ಗುಡುಗುಗಳಂತೆ ಅಬ್ಬರಿಸುತ್ತಿರಲು ಅತಿಶಯ ಕಾಂತಿಯುಕ್ತವಾದ ಆ ಉತ್ತಮ ರಥವು ಪ್ರಳಯ ಕಾಲದಲ್ಲಿ ಮೊಸಳೆ ತಿಮಿಂಗಿಲಗಳಿಂದ ತುಂಬಿ ಅಲ್ಲೋಲ ಕಲ್ಲೋಲವಾದ ಸಾಗರದಂತೆ ಚಲಿಸುತ್ತಿತ್ತು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತ್ರಿಪುರದಾಹೆ ರಥಪ್ರಯಾಣಂ ನಾಮ 33 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 134ನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ, ತ್ರಿಪುರ ನಗರಕ್ಕೆ ನಾರದ ಮಹರ್ಷಿಯ ಆಗಮನ, ಮಯ ನಾರದರ ಸಂವಾದ, ಹಿಂಜರಿಯದೆ ಯುದ್ಧ ಮಾಡಬೇಕೆಂದು ದೈತ್ಯರಿಗೆ ಮಯನ ಪ್ರೋತ್ಸಾಹದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.